ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. ವೇಶ್ಯಾವಾಟಿಕೆಯನ್ನು ಕೂಡ ಕವಿ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಇದೆಲ್ಲ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ. ಕವಿ ಎಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ನೋಡಿದಂತಹ ವೇಶ್ಯಾವಾಟಿಕೆಯನ್ನು ಬಹುಶಃ ವೈಭವೋಪೇತವಾದಂತಹ ಸಮಾಜವಿದೆ ಅಂತಂದರೆ ಅಲ್ಲಿ ಇದೆಲ್ಲ ಒಂದು ವಿಶೇಷವಾದಂತಹ ವಿಚಾರವಿರೋಲ್ಲ, ಇಲ್ಲಿ ಇದೆಲ್ಲ ಇರಬಹುದು ಅಂತ ಹೇಳಿ ಕವಿ ಕಲ್ಪನೆ ಮಾಡಿಬಿಟ್ಟು ಒಂದು ಗಣಿಕಾ ಸಮಾಜವನ್ನು ವರ್ಣನೆ ಮಾಡಿದ್ದಾನೆ. ಹೀಗೆ ಭೀಮ ಅದೆಲ್ಲವನ್ನು ನೋಡಿ ಕೃಷ್ಣನ ಅರಮನೆಯ ಮುಂದಕ್ಕೆ ಬಂದಿದ್ದಾನೆ. ಇಂತೆಸವ ಗಣಿಕಾ ಸಮೂಹಮಂ ನೋಡುತ್ತ ಅಲ್ಲಿಂ ತಳರ್ದ ನಿಲಜಂಬರೆ ಮುಂದೆ ನಾನಾದಿಗಂತದಿಂ ಮುರಹರನ ಕೀರ್ತಿಯಂ ಕೇಳ್ದು ಒದವಿದಿಷ್ಟಾರ್ಥಮಂ ಪಡೆಯಲು ತಮ್ಮ ವಿದ್ಯಾ ವಿನೋದಮಂ ತೋರಿಸುವ ಸಂತಸದಳೈತಂದು ನೆರೆದಿರ್ದ ಕೋವಿದರ ತಿಂತಿಣಿಯ ರಾಜಿಪ ರಾಜಗೇಹದ ಸಮೀಪದೆಡೆಯಂ ಕಂಡನು. ಹೀಗೆ ಭೀಮ ಬರ್ತಾ ಅಲ್ಲಿ ಕೃಷ್ಣನ ಅರಮನೆಯ ಮುಂದೆ ಬಂದಿದ್ದಾನೆ. ಅಲ್ಲಿ ಅನೇಕ ದೇಶಗಳಿಂದ ಜನಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೃಷ್ಣನ ಕೀರ್ತಿಯನ್ನು ಕೇಳಿಬಿಟ್ಟು ಕೃಷ್ಣನ ಬಳಿಗೆ ಬಂದು ನಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ, ನಮ್ಮ ಒಂದು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿದರೆ ನಮಗೆ ಇಷ್ಟಾರ್ಥ ನಮಗಾಗತ್ತೆ, ನಮಗೇನಾದ್ರೂ ಕೃಷ್ಣನಿಂದ ಒಂದು ಅನುಗ್ರಹ ಪ್ರಾಪ್ತಿಯಾಗತ್ತೆ, ಕಾಣಿಕೆ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ತಮ್ಮ ವಿದ್ಯಾ ವಿನೋದಮಂ ತೋರಿಸುವ ಸಂತಸದಳು ಐತಂದು ನೆರೆದಿರ್ದ ಕೋವಿದರ ತಿಂತಿಣಿಯ ರಾಜಿಪ ಅಂತ ಹೇಳ್ತಾ ಇದ್ದಾನೆ. ಹೀಗೆ ವಿದ್ಯಾ ವಿನೋದವನ್ನು ತೋರಿಸೋದಕ್ಕೆ ಸಂತೋಷದಿಂದ ಬಂದಂತಹ ಮಹಾ ಕವಿಗಳ ಒಂದು ಸಮೂಹವನ್ನು ಕೂಡ ಆ ರಾಜಗೇಹದ ಸಮೀಪದ ಎಡೆಯಂ ಕಂಡನು. ಆ ರಾಜಗೃಹದ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ ಭೀಮಸೇನ. ತಗರ್ವೆಣಗಿಸುವ ಸಿಪಿಲೆ ಗಚ್ಚಿಸುವ ಕೋಳಿಗಾಳಗವ ಕಾದಿಸುವ ಕರಿತುರಗದೆ ರಾಟವಮ್ಮಿಗೆ ತೋರಿಸುವ ನೆತ್ತ ಪಗಡೆಯೊಳ್ ಬಿನದಿಸುವ ಜೂಜುಗಳ ನೊಡ್ಡಿ ನಲಿವ ಬಗೆ ಬಗೆಯ ರಾಜಪುತ್ರರ ತನು ವಿಲೇಪನಾದಿಗಳ ಒರಸೊರಸಿನಿಂದುದು ಇರ್ದ ಪರಿಮಳದ ಧೂಳಿಗಳನ್ ಅಲ್ಲಿರ್ದ ಸೊಕ್ಕಾನೆಗಳ್ ಮೊಗೆ ದುಮಿಗೆ ಚೆಲ್ಲಿಕೊಳ್ಳುತ್ತಿರ್ದುವು. ಅಲ್ಲೇ ಟಗರು ಎಣಗಿಸುವ ಟಗರು ಕಾಳಗವನ್ನು ಮಾಡಿಸ್ತಾ ಇದ್ರಂತೆ. ಅದೇ ರೀತಿ ಸಿಪಿಲೆ ಗಚ್ಚಿಸುವ ಅಂತ ಹಾವು ಮುಂಗಿಸಿಗಳ ಆಟ ಆಟವನ್ನು ಮಾಡಿಸ್ಬಿಟ್ಟು ಒಂದೊಂದೊಂದು ಕಚ್ಚಿಸ್ತಾ ಇದ್ರು. ಕೋಳಿ ಕಾಳಗವ ಕಾದಿಸುವ ಕೋಳಿ ಹುಂಜಗಳ ಪರಸ್ಪರ ಕಾದಾಟವನ್ನು ಮಾಡಿಸ್ತಾ ಇದ್ರು. ಮತ್ತೆ ಆನೆ ಮೇಲೆ ಸವಾರಿ ಮಾಡಿಸೋದು, ಕುದುರೆ ಮೇಲೆ ಹತ್ತಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಪಗಡೆ ಆಟ ಆಡೋರು, ಜೂಜಾಟ ಆಡೋರು, ಹೀಗೆ ಅನೇಕ ವಿಧವಾಗಿ ಅಲ್ಲೆಲ್ಲ ಇದ್ರು. ಅದನ್ನು ಒಡ್ಡಿ ನಲಿವ ಬಗೆಯ ರಾಜಪುತ್ರರ ಅಂತ. ಅಲ್ಲಿ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಸ್ತಾರಂತಹ ಜನಗಳು ನಿಂತಿರೋದಿಲ್ಲ. ಜೂಜಿನ ವ್ಯಸನದವರು, ಆಟ ಆಡೋರು, ಐಷಾರಾಮಿ ಜೀವನ ನಡೆಸೋರು ಅಂತ ಅನೇಕ ರಾಜಪುತ್ರರು ತಮ್ಮ ಮೈಗೆ ಏನು ವಿಲೇಪನವನ್ನು ಹಾಕೊಂಡಿದ್ರು ಅದರಿಂದ ಅದು ಆ ವಿಲೇಪನಗಳೆಲ್ಲ ಬೆವರಿಂದ ನೆಲಕ್ಕೆ ಬಿದ್ದಾಗ ಅದರ ಪರಿಮಳ ಆ ಧೂಳಲೆಲ್ಲ ಹರಡಿಬಿಟ್ಟಿದೆ. ಆನೆಗಳಿಗೆ ಒಂದರ ಉತ್ಸಾಹದಿಂದ ಆ ಸೊಕ್ಕಾನೆಗಳು ಆ ಧೂಳನ್ನೆಲ್ಲ ಮೈ ಮೇಲೆ ಚೆಲ್ಲಲ್ಕೊಳ್ತಾ ಇದ್ದುಬಿಟ್ಟು ಆ ಜಾಗವೇ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಅಂಥ ಒಂದು ದ್ವಾರಕಾ ನಗರದ ಕೃಷ್ಣನ ಅರಮನೆಗೆ ಸಮೀಪಕ್ಕೆ ಬಂದಿದ್ದಾನೆ. ಬಂದಾಗ ಆ ಕೃಷ್ಣನ ಅರಮನೆಯನ್ನು ನೋಡ್ತಾ
ಭೀಮನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರದಿಂದ ಅಚ್ಯುತ ದ್ವಾರಕೆಗೆ ಬಂದ ಮೇಲೆ ಕ್ಷೀರಸಾಗರವೂ ಕೂಡ ಸಮಸ್ತ ರತ್ನಭೂಷಣಗಳ ಜೊತೆಯಲ್ಲಿ ಅರಮನೆಗೆ ಬಂದಿದೆ ಕಾಣುತ್ತೆ. ತನ್ನೊಳಿರ್ದಚ್ಯುತಂ ದ್ವಾರಕೆಗೆ ಬಂದಿರಲ್ ಮುನ್ನ ತಾನೈತಂದು ನಿಂದುದೋ ರಾಜಿಸುವರನ್ನಂಗಳೊಡನೆ ಪಾಲ್ಗಡಲೆನಲ್ ಮಣಿಸೌಧ ಕಾಂತಿಗಳ್ ಕಣ್ಗೊಳಿಸುವ ಪನ್ನಗಾರಿಧ್ವಜನ ರಾಜಗೃಹಮಂ ಕಂಡು ಸನ್ನುತವರೂಥದಿಂದಿಳಿದು ಮೇಯಿಕ್ಕಿ ಸಂಪನ್ನಮತಿ ಪವನಜಂ ತಳರ್ದನು ಅಲ್ಲಿಗೆ ವಿಪುಲ ಪುಲಕೋತ್ಸವಂ ಪೊಣ್ಮಲು. ಭೀಮನಿಗೆ ಆ ಕೃಷ್ಣನ ಅರಮನೆಯನ್ನು ನೋಡಿದ್ರೆ ವಿಪುಲ ಪುಲಕೋತ್ಸವಂ ಪೊಣ್ಮಲು ಅಂತ ರೋಮಾಂಚನವಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನು ರಥದಿಂದ ಇಳಿದುಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೆ ಆ ಕೃಷ್ಣನ ದ್ವಾರಕೆಗೆ ಬಂದಾಗ ಅವನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರ ಶಾಹಿಯಾರಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಹುಶಃ ಅವನಿಗಿಂತ ಮುಂಚೆಯೇ ಆ ಕ್ಷೀರ ಸಾಗರ ದೇವತೆ ತಾನೇ ಬಂದ್ಬಿಟ್ಟು ಆ ಮಣಿಸೌಧಗಳ ರೂಪದಿಂದ ಇಲ್ಲಿ ಕಂಗೊಳಿಸ್ತಾ ಇದೆ ಅಂತ ಕಾಣುತ್ತೆ. ಈ ರಾಜಗೃಹ ಆ ಕ್ಷೀರ ಸಮುದ್ರದಂತೆ ಅತ್ಯಂತ ಒಂದು ಶೋಭಾಯಮಾನವಾಗಿ ಕಾಣ್ತಾ ಇದೆ. ಅಂತಹ ಕೃಷ್ಣನ ಅರಮನೆಯನ್ನ ನೋಡಿಬಿಟ್ಟು ರಥದಿಂದ ಇಳಿದು ಆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಮೈಯಲ್ಲೆಲ್ಲ ಆನಂದವಾಗ್ತಾ ಇದೆ. ಅವನು ಯೋಚಿಸ್ತಾ ಇದ್ದಾನೆ, ಅಲ್ಲ ಆ ಮಹಾವಿಷ್ಣುವಿಗೆ ಈ ದ್ವಾರಕಾಧೀಶನಾಗುವಂತಹ ಯೋಗ ಇದೇನಪ್ಪ, ಇದು ಇವನ ಒಂದು ಲೀಲೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಆ ಲೀಲೆಯನ್ನ ಬಣ್ಣಿಸ್ತಾ ಇದ್ದಾನೆ. ಮಾರನಂ ಪಡೆದ ಚೆಲ್ವಂ ಇಂದಿರೆಯ ನಾಳ್ದ ಸಿರಿ ವಾರಿಜಾಸನ ಮುಖ್ಯ ದೇವರ್ಕಳಂ ಪೊರೆವುದಾರಂ ತನಗೆ ಸಾಲದೆಂದು ಭೂಪಾಲಕರ ಭಾಗ್ಯಮಂ ತಳೆದನೆಂಬ ನೀರದ ಶ್ಯಾಮನರಮನೆಯಂದೊಡೆ ಅದರ ವಿಸ್ತಾರಮಂ ಬಣ್ಣಿಸುವಡೆ ಎನ್ನಳವೇ ಪೇಳೆನಲ್ ಮಾರುತಿಯ ಕಣ್ಗೆ ರಮಣೀಯ ಮಾದುದು ಬಹುಳಮಣಿ ತೋರಣ ಪ್ರಭೆಗಳು. ಕೃಷ್ಣ ಮಾರನೆಂಪಡೆದ ಚೆಲ್ವೋ, ಮನ್ಮಥನನ್ನೇ ಪುತ್ರನಾಗಿ ಪಡೆದಿದ್ದಾನೆ. ಆದರೂ ಅವನಿಗೆ ಸಮಾಧಾನ ಆಗಲಿಲ್ಲ. ಇಂದಿರೆಯೇನು ಆಳದ ಸಿರಿ, ಮಹಾಲಕ್ಷ್ಮಿಯ ಯಜಮಾನನಾಗಿದ್ದಾನೆ. ಆದರೂ ಸಾಕಾಗಲಿಲ್ಲ. ಬ್ರಹ್ಮನೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ರಕ್ಷಕನಾಗಿದ್ದಾನೆ. ಇಷ್ಟು ಔದಾರ್ಯ ಸಾಕಾಗಲಿಲ್ಲ ಅವನಿಗೆ. ಈ ಒಂದ್ಸಲ ಭೂಮಿಯಲ್ಲಿ ನಾನು ರಾಜನಾಗಿ, ರಾಜ ಅಂತಂದ್ರೆ ಕೃಷ್ಣ ಸಾಕ್ಷಾತ್ ರಾಜನಲ್ಲ, ಆದರೆ ಕೃಷ್ಣನ ಒಂದು ಅಧೀನದಲ್ಲೇ ದ್ವಾರಕಾ ಇದ್ದು, ಆದ್ದರಿಂದ ಭೂಪಾಲಕರ ಭಾಗ್ಯಮಂ ತಳೆದನು. ರಾಜನ ಒಂದು ವೈಭವವನ್ನು ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬಂದಿದ್ದಾನೆಯೇ, ಇದರ ಒಂದು ವೈಶಿಷ್ಟ್ಯವನ್ನ ಹೇಳೋದಕ್ಕೆ ನನ್ನ ಬಾಯಿಂದ ಮಾತುಗಳು ಹೇಗೆ ಬರುತ್ತಪ್ಪ, ಎಂಥ ಒಂದು ವೈಶಿಷ್ಟ್ಯ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಅರಮನೆಯ ಆ ಕಾಂತಿ ಭೀಮನಿಗೆ ವರ್ಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪಾರಿಜಾತ ಪ್ರಸವ ಪರಿಮಳಕ್ಕೆ ಗಗನದೊಳ್ ಸೇರಿದಳಿ ಮಾಲೆಗಳನ್ ಉಜ್ವಲಿಪ ನೀಲಮಣಿ ತೋರಣ ಪ್ರಭೆಗಳಂ ಬೇರ್ಪಡಿಸಲ್ ಹರಿದೆನಲ್ ಮೆರೆವ ಹರಿ ಅರಮನೆಯನು ಸಾರಿದಂ ಪವನಜಂ ಬಾಗಿಲೊಳ್ ತನ್ನ ಪರಿವಾರವಂ ನಿಲ್ಲಿಸುತ್ತ ಒಳಪೊಕ್ಕನು ಏಂ ಸಲುಗೆಯೋ ಮುರಾರಿಯಡೆಯೊಳ್ ದ್ವಾರಪಾಲಕರ್ ತಡೆಯರ್ ವರ್ವರುಂ ಅಂತರಾಂತರದಳು ಕೃಷ್ಣನ ಅರಮನೆಯ ಮುಂದೆ
ಪಾರಿಜಾತದ ಹೂವಿನ ಪರಿಮಳ ಬರ್ತಾ ಇದೆ. ಅದೆಲ್ಲ ಆಕಾಶವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಮಾಲೆ, ಹೂವಿನ ಮಾಲೆಗೋಸ್ಕರವಾಗಿ, ಆ ಒಂದು ಹೂವಿನ ವಾಸನೆಗೋಸ್ಕರವಾಗಿ ದುಂಬಿಗಳ ಸಾಲೆ ಕಟ್ಟಿದ್ಬಿಟ್ಟಿದೆ. ಮತ್ತು ಕೃಷ್ಣನ ಅರಮನೆಯ ಆ ನೀಲಮಣಿಯ ಆ ಒಂದು ವಿಶೇಷವಾದಂಥ ಕಾಂತಿಯೂ ಕೂಡ ಹರಡಿಬಿಟ್ಟಿದೆ. ತನ್ನ ಪರಿವಾರವನ್ನೆಲ್ಲ ಆ ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ತಾನೊಬ್ಬನೇ ಒಳಗೆ ಹೋಗಿದ್ದಾನೆ. ಏಂ ಸಲಿಗೆಯೋ ಮುರಾರಿ ಎಡೆಯೋಳ್. ಅಲ್ಲ, ಕೃಷ್ಣನ ಮನೆಯಲ್ಲಿ ಈ ಪಾಂಡವರಿಗೆ ಏನು ಸಲಿಗೆಯಪ್ಪ? ಆ ದ್ವಾರಕಾಧೀಶನ ಅರಮನೆಗೆ ಭೀಮ ಯಾರೂ ತಡೆಯದೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ. ಜನಪ ಕೇಳ್ ಆ ಸಮಯಕ್ಕೆ ಅಸುರಾರಿ ಕನಕ ಭಾಜನ ರತ್ನದೀಪ್ತಿಗಳ ಸಾಲ್ಗಳಿಂದೆಸೆವ ಭೋಜನ ಶಾಲೆಗೈತಂದು ಬಾಂಧವರ್ವೆರಸಿ ಕುಳ್ಳಿರ್ದು ದಿವ್ಯಾಸನದೊಳು ಜನನಿಯರುಣಿಸನಿಕ್ಕಿ ಸವಿಗೊಳಿಸೆ ಚಮರವ್ಯಜನಮಂ ಪಿಡಿದು ರಾಣಿಯರ್ ಕೆಲದೊಳಿರೇ ಸುರಂಜನ ಕಥಾಲಾಪರಸದಿಂ ಷಡ್ರಸಾನ್ನದಾರೋಗಣೆಯೊಳ್ ಇರುತ್ತಿರ್ದನು. ಭೀಮ ನೇರವಾಗಿ ಅರಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಭೋಜನ ಸಮಯ. ಆ ಭೋಜನ ಶಾಲೆಯಲ್ಲಿ ಕನಕ ಭಾಜನ ಚಿನ್ನದ ತಟ್ಟೆಯನ್ನೇ ಹಾಕಿಬಿಟ್ಟಿದ್ದಾರೆ. ಆ ರತ್ನಗಳ ಸಾಲುಗಳಲ್ಲಿ ಇಟ್ಬಿಟ್ಟು ಅದರ ಬೆಳಕಿನಲ್ಲಿ ಭೋಜನ ಶಾಲೆಗೆ ಕೃಷ್ಣನನ್ನು ಕರೆಸಿದ್ದಾರೆ. ಬಂಧು ಬಾಂಧವರೆಲ್ಲ ಕೂತ್ಕೊಂಡಿದ್ದಾರೆ. ದಿವ್ಯಾಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾಗ ಕೃಷ್ಣನ ತಾಯಿರಾದಂತಹ ಯಶೋದೆ ದೇವಕಿಯರೇ ಅವನಿಗೆ ಬಡಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ ಮಹಿಷೆಯರು ಕೂಡ ಚಾಮರ ಬೀಸಣಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೃಷ್ಣನ ಅಕ್ಕಪಕ್ಕದಲ್ಲಿ ಆ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅಲ್ಲಿ ಊಟ ಮಾಡೋವರಿಗೆಲ್ಲ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರಂಜನ ಕಥಾಲಾಪ ರಸದಿಂ, ಊಟ ಮಾಡಬೇಕಾದ್ರೆ ಷಡ್ರಸಾನ್ನೋಪೇತವಾದಂತಹ ಭೋಜನವನ್ನು ಮಾಡ್ತಾ ಇದ್ದಾನೆ. ಅದರ ಒಂದು ರುಚಿಯಾದರೆ ಸುರಂಜನ ಕಥಾಲಾಪ ರಸ, ಒಳ್ಳೆಯ ಪುರಾಣ ಶ್ರವಣಾದಿಗಳನ್ನೆಲ್ಲ, ಒಳ್ಳೆಯ ಇತಿಹಾಸದ ಕಥೆಯನ್ನು ಹೇಳ್ತಾ ಆ ರಸವು ಭೋಜನ ಕಾಲದಲ್ಲಿ ಸೇರಿದೆ. ವಿಶೇಷವಾದಂಥ ಆ ಭೋಜನದ ಒಂದು ಸಮಯದಲ್ಲಿ ಕೃಷ್ಣ ಕೂತ್ಕೊಂಡು ಬಿಟ್ಟಿದ್ದಾನೆ. ಏನೇನು ಆ ಭೋಜನ ಶಾಲೆಯಲ್ಲಿ ಊಟಕ್ಕೆ ಏನೇನು ಭಕ್ಷ್ಯಗಳನ್ನು ಮಾಡಿದ್ರು ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಯ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪಕ್ಕ ಹಳ್ಳಿಗಳಲ್ಲಿ ಮಾಡುವಂತಹ ಯಾವ ಒಂದು ಆ ಭೋಜನದ ವ್ಯವಸ್ಥೆ ಇದೆ ಅದನ್ನು ಬಹಳ ಚೆನ್ನಾಗಿ ಕವಿ ಹೇಳ್ತಾ ಇದೆ. ಇದು ನಮ್ಮ ಕೃಷ್ಣನಿಗೆ ಇಷ್ಟವಾಗುವಂತಹ ಊಟ ಅಂತ. ಯಸವ ಪೊಂಬರಿವಾಣ ಮಿಸು ನಿವಟ್ಟಲ್ಗಳು ಮಿಸುಪಶಾಲ್ಯೋದನಂ ಸೂಪ ಘೃತ ಭಕ್ಷ್ಯ ಪಾಯಸ ಪರಡಿ ಮಧು ಶರ್ಕರಾಮಿಷ ಪಳಿದ್ಯ ಸೀಕರಣೆ ಶಾಖ ತಣಿವಣ್ಗಳ ರಸರಸಾಯನ ಸಾರ್ಗಳು ಉಪ್ಪಗಾಯಿ ಬಾಳುಕಂ ಕೃಸರಿ ಕಚ್ಚಡಿ ಪಾಲ್ ಮೊಸರ್ಗಳಿವು ಬಗೆಗೊಳಿಸಿ ಪೊಸೆತೆನಿಸಿರಲ್ ಸವಿದನು ಅಚ್ಯುತಂ ದೇವಕಿ ಯಶೋದಯರ್ತಂದಿಕ್ಕಲು. ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಒಳ್ಳೆ ಶಾಲ್ಯೋದನ, ನಮ್ಮ ಕರ್ನಾಟಕದ ಆ ಸಣ್ಣಕ್ಕಿಯ ಅನ್ನವನ್ನು ಮಾಡಿದ್ದಾರೆ. ಸೂಪ, ತೊವ್ವೆ, ತುಪ್ಪ, ಭಕ್ಷ್ಯ ಭಾಜ್ಯಗಳು, ಪಾಯಸ, ಮಧುರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಭಕ್ಷ್ಯಗಳು, ಸೀಕರಣೆ, ಅನೇಕ ವಿಧವಾದಂತಹ ಪಲ್ಯಗಳು, ಹಣ್ಣಿನ ರಸಾಯನಗಳು, ಸಾರುಗಳು, ಉಪ್ಪುಗಾಯಿ, ಬಾಳುಕ. ಕವಿ ಹೇಳ್ತಾ ಇದ್ದಾನೆ ಉಪ್ಪಿನಕಾಯಿಯೂ ಮಾಡಿದ್ರು, ಬಾಳುಕ ಮಾಡಿದ್ರು, ಮತ್ತೆ ವಿಶೇಷವಾದಂಥ ಚಟ್ನಿ ಪುಡಿ, ಮೆಂತ್ಯದಿಟ್ಟು ಎಲ್ಲ ಮಾಡಿದ್ರು. ಹಾಲು ಮೊಸರುಗಳಿಂದ ವಿಶೇಷವಾದಂಥ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ಯಶೋದೆ ಮತ್ತು ದೇವಿಕಿಯರೇ ಕೃಷ್ಣನಿಗೆ ಬಡಿಸ್ತಾ ಇದ್ದಾರೆ. ಗುಪ್ತದಿಂದ ಮರರ್ಗೆ ಅಮೃತವನುಣಿಸಿದ ನಿತ್ಯ ತೃಪ್ತಂ ಸಕಲ ಮಖಂಗಳ ಹವಿರ್ಭಾಗಮಂ ಸಪ್ತಾರ್ಚಿ ಮುಖದಿಂದ ಕೈಕೊಂಡು
ಅದರ ಫಲವನೂಡಿಸುವ ಪರಮಾತ್ಮನು. ಕ್ಲುಪ್ತಮೆನಿಸುವ ರಾಜಭೋಜ್ಯದೊಳಗೆ ಆವುದಂ ಲುಪ್ತಮಾಗದವಲೋ ಆರೋಗಣೆಯ ನೈದೆ ಲೋಲುಪ್ತಿಯಿಂ ಮಾಡುತ್ತಿರ್ದಂ ತನ್ನ ಮಾನುಷ್ಯ ಲೀಲಗಿದು ಸಾರ್ಥಮೆನಲು. ಓ ಸಮುದ್ರ ಮಥನ ಮಾಡಿದಾಗ ಗುಟ್ಟಾಗಿ ದೇವತೆಗಳಿಗೆ ಸಾಕ್ಷಾತ್ ಅಮೃತವನ್ನೇ ಉಣಿಸಿದಂತಹ ನಿತ್ಯ ತೃಪ್ತ ಇವನು. ಅಷ್ಟೇ ಅಲ್ಲ, ಎಲ್ಲ ಯಜ್ಞಗಳ ಹವಿರ್ಭಾಗವನ್ನು ಕೂಡ ಅಗ್ನಿಯ ಮೂಲಕ ಸ್ವೀಕರಿಸಿಬಿಟ್ಟು ಅವರವರಿಗೆ ಫಲವನ್ನ ಕೊಡೋನೇ ಹೊರತು ಇವನು ಯಾವುದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ನಿತ್ಯ ತೃಪ್ತ. ಆದರೂ ಕೂಡ ಈ ಪರಮಾತ್ಮನಾದಂತಹ ಶ್ರೀಕೃಷ್ಣ ಕ್ಲಿಪ್ತಮೆನಿಸುವ ರಾಜ್ಯಭೋಗದೊಳ್ಳಂತ ಪರಿಪೂರ್ಣವಾದಂತಹ ರಾಜಭೋಜ್ಯದಲ್ಲಿ ಇವನು ಒಂದೂ ಕೂಡ ಆವುದಂ ಲುಪ್ತಮಾಗದವಲು ಅಂತ, ಒಂದೇ ಒಂದು ಅಡಿಗೆಗೂ ಕೂಡ ಯಾವುದೋ ನಂಚ್ಕೊಳ್ಳೋದಕ್ಕೆ ಯಾವುದು ಕಮ್ಮಿ ಇಲ್ಲ ಅಂತ ಆಗಬೇಕು. ಅಯ್ಯೋ, ಈ ಒಂದು ಮಜ್ಜಿಗೆ ಹುಳಿಗೆ ಹಪ್ಪಳ ಬೇಕಾಗಿತ್ತು, ಈ ಮೊಸರನ್ನಕ್ಕೆ ಬಾಳಕದ ಮೆಣಸಿನ್ಕಾಯಿ ಬೇಕಾಗಿತ್ತು, ಇದಕ್ಕೆ ಸಾರು ಬೇಕಾಗಿತ್ತು ಅಂತ ಯಾರು ಹೇಳೋ ಹಾಗಿಲ್ಲ. ಎಲ್ಲವೂ ಕೂಡ ಕೊಡಮೆಯಾಗದಂತೆ ಅವನು ಆ ಲೋಲುಪತೆಯಿಂದ ಊಟ ಮಾಡ್ತಾ ಇದ್ದಾನಲ್ಲ. ಇದು ಪರಮಾತ್ಮನ ಮಾನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡುತ್ತೆ. ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಅಷ್ಟಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರು ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹಾರನೂಪುರ ಕಂಕಣಾದಿ ಭೂಷಣ ಝಣತ್ಕಾರ ಧ್ವನಿಗಳ ಮೇಲುದಿನೊಳ್ ಪದಳ್ದ ಕುಚಭಾರದಿಂ ನಸುವಾಗಿದಂಗಲತೆ ಲಹರಿಗಳ ಸಿರಿಮಗ ಕೊಲಿವ ಕಂಗಳ ಸ್ಮೇರೋಲ್ ಲಸದೃಚಿರ ದಂತ ಪಂಕ್ತಿಗಳ ಶೃಂಗಾರ ಸರಸೋಕ್ತಿಗಳ ವಿನುತಾಷ್ಟ ಮಹಿಷಿಯರ್ ಚಾರು ಚಾಮರ ತಾಲವೃಂತಮಂ ಪಿಡಿದಿರ್ದರ್ ಅಚ್ಯುತನ ಕೆಲಬಲದಳೋ. ಅಡಿಗೆ ಮನೆಯಲ್ಲಿ ಬೆಳಕು ಹಾಗಿರಬೇಕೋ ಹಾಗೆ ಆ ಪರಿಚಾರಕರೆಲ್ಲರೂ ಕೂಡ ಶುಭ್ರವಾಗಿ ನಗನಗ್ತಾ ಇದ್ರೆ ಊಟ ಮಾಡೋರಿಗೂ ಉತ್ಸಾಹ ಬರುತ್ತೆ. ಹಾಗೆ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹಾರ, ನೂಪುರ, ಕಂಕಣ ಇತ್ಯಾದಿ ಭೂಷಣಗಳ ಆ ಝಣತ್ಕಾರ ಬರ್ತಾ ಇದೆ. ಅಷ್ಟಮಹಿಷಿಯರು ನಡೀತಾ ಇದ್ರೆ ಅವರು ಸ್ವತಃ ಲೋಕೋತ್ತರ ಸುಂದರಿಯರು, ಮತ್ತೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಸಿರಿಮೊಗಕ್ಕೆ ಒಲಿವ ಕಂಗಳ ಅಂತ ಆ ಮುಖದಲ್ಲಿ ನಗೆ ಇದೆ, ಸುಂದರವಾದಂತಹ ಕಣ್ಣುಗಳು, ನಗನಗ್ತಾ ಬಡಿಸ್ತಾ ಇದ್ದಾರೆ. ರುಚಿರ ದಂತ ಪಂಕ್ತಿಗಳ ಅವರ ಸುಂದರವಾದಂತಹ ಹಲ್ಲುಗಳು ಕಾಣ್ತಾ ಇದೆ. ಶೃಂಗಾರ ಸರಸೋಕ್ತಿಗಳ ಊಟ ಮಾಡಬೇಕಾದ್ರೆ ತಮಾಷೆಯಾಗಿ ಮಾತಾಡ್ತಾ ವಿನೋದವಾಗಿ ಅಷ್ಟಮಹಿಷಿಯರೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೈಯಲ್ಲಿ ಚಾಮರ ವ್ಯಜನಾದಿಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡೋರಿಗೆ ವಿಶೇಷವಾದಂತಹ ಒಂದು ಕಳೆಯನ್ನ ಅಷ್ಟಮಹಿಷಿಯರು ತಂದುಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸತ್ಯಭಾಮೆ ನಗುತ್ತಾ ತನ್ನ ಸವತಿಯರ ಹತ್ರ ಹೇಳ್ತಾ ಇದ್ದಾಳೆ, ಕದ್ದು ಮನೆ ಮನೆ ಒಕ್ಕೂ ಬೆಣ್ಣೆ ಪಾಲ್ಗೆನೆಗಳಂ ಮೆದ್ದು ಗೋವಳರ ಮೇಳದ ಕಲ್ಲಿಗೂಳ ಕೈ ಮುದ್ದೆಯಂ ತೆಗೆದುಂಡು ತುರುಗಾವ ಪಳ್ಳಿಯಂ ಬಿಟ್ಟು ಬಳಿಗೆರವಿಲ್ಲದೆ ಹೊದ್ದಿ ಪಾಂಡವರನ್ ಓಲೈಸಲಾದುದು ಭಾಗ್ಯಮಿದ್ದು ಪುವು ರಾಜಭೋಜ್ಯಂಗಳಿವು ಪಡೆದವರ್ ಮೆದ್ದುಗೈದವರ್ ಊಟದೆಡೆಗಳೊಳ್ ಚೋದ್ಯಮೆಂದಳ್ ಸತ್ಯಭಾಮೆ
ನಗುತ್ತೇ. ಅಲ್ಲ, ಗೋಕುಲದಲ್ಲಿದ್ದಾಗ ಮನೆ ಮನೆಗೂ ಹೋಗ್ಬಿಟ್ಟು ಕಳ್ಳತನದಿಂದ ಬೆಣ್ಣೆಯನ್ನು, ಹಾಲನ್ನು, ಹಾಲಿನ ಕೆನೆಗಳನ್ನು ಸ್ವೀಕಾರ ಮಾಡ್ತಾ ಗೋಪಾಲಕರ ಜೊತೆಯಲ್ಲಿದ್ದು ಅವರ ಕಲ್ಲಿನ ಪಾತ್ರೆಗಳು, ಯಾಕೆ ಅಂತಂದ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲರೂ ಕೂಡ ಆ ಕಲ್ಲಿನ ಪಾತ್ರೆಗಳನ್ನೇ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮುದ್ದೆಯನ್ನು ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ರು. ಹಾಗೆ ಆ ಮುದ್ದೆಯನ್ನು ತಿಂದ್ಬಿಟ್ಟು ಹಳ್ಳಿಗಳಲ್ಲಿ ಇದ್ದಂಥವನು ಹಳ್ಳಿಯನ್ನು ಬಿಟ್ಟು ಬಂದ, ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ಟ, ರಾಜಭಾಗ್ಯ ಬಂದ್ಬಿಡ್ತು, ರಾಜಭೋಗ್ಯ ಬಂದ್ಬಿಡ್ತು. ಈಗ ಏನಾಗಿದೆ ಅಂತಂದ್ರೆ ಅವನನ್ನ ಪಡೆದವರು ಮತ್ತೆ ಸಾಕಿದವರು ಇಬ್ರು ಕೂಡ ಮುದ್ದು ಮಾಡಿ ಬಡಿಸ್ತಾ ಇದ್ದಾರೆ. ಇದೇನಪ್ಪ ಆಶ್ಚರ್ಯ ಇದು, ಇವನು ಯೋಗ ನೋಡು, ಅಲ್ಲೆಲ್ಲೋ ಇದ್ದವನಿಗೆ ಇಂತಹ ಒಂದು ರಾಜಭೋಗ್ಯ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಸತ್ಯಭಾಮೆ ಕೃಷ್ಣನನ್ನ ಹಾಸ್ಯ ಮಾಡ್ತಾಳೆ. ಕೃಷ್ಣನ ಭಾಗ್ಯವೇನು ಅಂತಂದ್ರೆ, ನೋಡಿ ಸ್ವಾಮಿ, ಪಡೆದಿತ್ತುಂಡ್ಯೋ ದುಡ್ದಿತ್ತುಂಡ್ಯೋ ಅಂತ, ಇವನ ಭಾಗ್ಯ ನೋಡಿ ಹೇಗಿದ್ದವನು ಹೇಗಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸತ್ಯಭಾಮೆ ನಗತಾ ಹೇಳೋಣ. ದೇವಕಿಗೆ ಸಿಟ್ಟು ಬಂದ್ಬಿಡ್ತು. ದೇವಕಿ ಅವಳನ್ನ ಗದರಿಸ್ತಾ ಇದ್ದಾಳೆ. ಬರಿದೆ ಗಳಹದಿರು ಅತ್ತೆ ಮಾವದಿರು ಇರಲ್ಕೆ, ನೀನರಿಯಲ ತನ್ನ ಬಂಧನಂ ಈತನುದಯಿಸಲ್ ಪರಿದುದು, ಈತನೇ ಜಗದ್ಗುರು ಕಣ ಪಾಲಿಸುವನ್ ಇಂದ್ರಾದಿ ನಿರ್ಜರರನು, ಕರುಬಿಡಲ್ ಬಹುದೇ ಮಾನವನೆಂದು ಕೃಷ್ಣನಂ ಜರಿಯೇ, ನೀನೇ ಸರವಳ ಒಡನಾಡಿತನದಿಂದೆ ಬೆರೆಯಬೇಡ, ಅತ್ತ ಹೋಗೆಂದು ದೇವಕಿ ಸತ್ಯಭಾಮಯಂ ಗರ್ಜಿಸಿದಳು. ಅಲ್ಲ, ನಮ್ಮ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ನಾವಿಲ್ಲೇ ಇದೀವಲ್ಲ, ನಿನಗೇನಾಗಿದೆ? ಇವನ ಬಗ್ಗೆ ನಿನಗೆ ಗೊತ್ತಾ? ಎನ್ನ ಬಂಧನಂ ಈತನು ಉದಯಿಸಲ್ ಪರಿದುದು. ನಾವು ಕಂಸನ ಬಂಧನದಲ್ಲಿದ್ವಿ. ಇವನ ಜನ್ಮವಾದ ಕೂಡಲೇ ಕಂಸ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಅಲ್ಲಮ್ಮ, ಇವನು ಜಗದ್ಗುರು, ಇಂದ್ರಾದಿ ದೇವತೆಗಳನ್ನು ಕೂಡ ಇವನು ಕಾಪಾಡೋನು. ಮಾನವ ಅಂತ ಹೇಳ್ಬಿಟ್ಟು ಇವನನ್ನು ಹೀಗಳಿಸ್ತೀಯಾ? ಈ ರೀತಿ ಮಾತಾಡೋದು ಸರಿನಾ? ಸುಮ್ಮನಿರೋ, ನೀನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಆ ಸತ್ಯಭಾಮೆಯನ್ನ ದೇವಕಿ ಗದರಿಸಿದ್ಲಂತೆ. ಗದರಿಸಿದ ಕೂಡಲೇ ಆ ಸತ್ಯಭಾಮೆ ಏನು ಸಾಮಾನ್ಯಳೆ, ಅವಳು ಕೃಷ್ಣನ ಪತ್ನಿ. ಅವಳು ತನ್ನ ವರಸೆಯಲ್ಲೇ ಹೇಳ್ತಾ ಇದ್ದಾಳೆ, ನಿಮ್ಮ ಬಂಧನವ ಬಿಡಿಸಿದವಂಗೆ ತವೆ ಬಂಧ ನಮ್ಮ ಗುಳದೇ ಕಾಯ್ತು, ದಿವಿಜರಂ ಪೊರೆವಂ ಚಮ್ಮಟಿಗೆ ವಿಡಿಯಲೇತಕೆ, ನರನ ಕುರುಹುಗಾಣಿಸದವಂ ಪೆಳವಿಗೊಲ್ದು, ಸುಮ್ಮನೇತಕ್ಕೆ ಸಿಕ್ಕಿದಂ ಜಗದ್ಗುರುವೆನಲ್, ನಮ್ಮ ಜಗದೊಳಗಿಹಿರಿ ನೀವು, ನಮ್ಮ ಜಗದೊಳಗಿಹಿರಿ ನಿಮಗೆಯು ಗುರುವೇ ನಮ್ಮನಂಜಿಸದೆ ನೀಂ ತಿಳಿಪುದೆಂದು ದೇವಕಿಗೆ ಸತ್ಯಭಾಮೆ ನಗುತ್ತಾ. ಆ ಸತ್ಯಭಾಮೆ ನಗುತ್ತಾ ಹೇಳಿದ್ಲಂತೆ, ಅಮ್ಮ, ನಿಮ್ಮ ಬಂಧನವನ್ನೇ ಬಿಡಿಸ್ತಾ ಅಂತ ಹೇಳ್ತೀರಲ್ಲ, ಇವರಿಗೆ ನಮ್ಮ ಅಷ್ಟಮಹಿಷಿಯರ ಜೊತೆಲಿ ಯಾತಕ್ಕೆ ಈ ರೀತಿ ಬಂಧನ ಆಯ್ತು, ಸಂಸಾರ ಬಂಧನವಾಯ್ತು? ದೇವತೆಗಳನ್ನೇ ಕಾಪಾಡ್ತಾನೆ ಅಂತ ಅಂತೀರಿ, ಅರ್ಜುನನ ರಥದ ಮುಂದೆ ಸಾರಥ್ಯ ಮಾಡೋಂತ ಹಣೆ ಬರ ಇವರಿಗೆ ಯಾಕೆ ಬಂತು? ಆ ಕುಬ್ಜೆಗೆ ಒಲೆದು ಬಿಟ್ಟು ಕುಬ್ಜೆಯ ಪಾಶಕ್ಕೆ ಸಿಕ್ಬಿಟ್ರು ಇವರು. ನೀವೇನ್ ಹೇಳ್ತೀರಿ? ಇವನನ್ನ ಜಗದ್ಗುರು ಅಂತಂತೀರಿ. ಜಗದ್ಗುರು ಅಂದ್ರೆ ಈ ಜಗತ್ತಲ್ಲಿ ನೀವು ಇದೀರೋ, ನೀವನ್ ಬಿಟ್ಟು ಜಗತ್ತೋ? ನೀವು ಈ ಜಗದೊಳಗೆ ಇಹಿರಿ ಅಂತಂದ್ಮೇಲೆ ಇವ್ರು ನಿಮಗೂ ಗುರುನಾ? ಅಮ್ಮನಿಗೂ ಗುರುನಾ ಇವರು? ಲೋಕದಲ್ಲಿ ತಾಯಿಯನ್ನು ಗುರು ಅಂತಾರೆ, ಮಾತೃ ದೇವೋಭವ ಪಿತೃದೇವೋಭವ ಅಂತಾರೆ. ನಿಮಗೂ ಗುರುನಾ ಇವರು? ನಿಮಗೂ ದೊಡ್ಡವರ? ಏನಮ್ಮ ನೀವು ಹೇಳ್ತಾ ಇದ್ದೀರಿ? ನೀವು ನಮ್ಮನ್ನ ಹೆದರಿಸ್ಬಿಡ್ತೀರಿ. ಹೇಯ್, ನನ್ನ ಮಗನ ಬಗ್ಗೆ ಮಾತಾಡ್ಬೇಡ ನಮ್ಮ ಮುಂದೆ ಅಂತ ಹೆದರಿಸ್ಬೇಡಿ. ಮೆಲ್ಲಗೆ ಹೇಳಿ. ಈಗ
ಇವನ ಜಗದ್ಗುರು ಅಂದ್ರೆ ನಿಮಗೂ ಗುರುನು ಅಲ್ವೋ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತೇಳಿ ಸತ್ಯಭಾಮೆ ನಗುತ್ತಾ ಆ ಕಟಕಿ ಮಾತಾಡಿದ ಕೂಡಲೇ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಗೆ ಬೇಕಾಗಿರೋದೇನು ಅಂದ್ರೆ ಕೃಷ್ಣನ ಬಗ್ಗೆ ಅವನ ಅಭಿಮಾನಿಗಳು ಭಕ್ತರು ಆಡುವಂತ ಮಾತನ್ನ ನಾವು ಕೇಳಬೇಕೇ ಹೊರತು ಕೃಷ್ಣನ ಮಾತು ಬೇಕಾಗಿಲ್ಲ. ನಮಗೆ ಕೃಷ್ಣ ಅಂತಂದ್ರೆ ನಮಗೆ ಸರ್ವಸ್ವ. ಆದ್ದರಿಂದ ಕೃಷ್ಣನ ಹತ್ರ ಮಾತಾಡಿಸ್ಬೇಕಾಗಿಲ್ಲ ಕವಿ. ಅದಕ್ಕೋಸ್ಕರವಾಗಿ ಕವಿ ಬಹಳ ಚೆನ್ನಾಗಿ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಸತ್ಯಭಾಮೆ ನುಡಿದಿದ್ದಕ್ಕೆ ಕೃಷ್ಣ ಉತ್ತರ ಹೇಳಬೇಕು ಅಂತ ಮಾಡ್ಕೊಂಡ, ಅಟ್ಟೊತ್ತಿ ಭೀಮ ಬಂದ್ಬಿಟ್ಟ ಅಂತಂತ ಇದ್ದಾನೆ. ಸತ್ಯಭಾಮಾದೇವಿ ನುಡಿದ ಕಟಕಿಯ ಮಾತಿಗೆ ಅತ್ಯಂತ ಹರ್ಷಮಂ ತಾಳ್ದು ಅದಕ್ಕೆ ನಸು ನಗುತೆ ಪ್ರತ್ಯುತ್ತರಂ ಗುಡುವೆನೆಂಬ ಅನಿತರೊಳ್ ಭೀಮಸೇನ ನೈತರುತಿಹುದನು ಭೃತ್ಯರೆಚ್ಚರಿಸಿದೊಡೆ ಭಾವಮೈದುನತನದ ಕೃತ್ಯದಿಂದ ಅಚ್ಯುತಂ ಸೂಚಿಸಲ್ ತಡೆದಳು ಔಚಿತ್ಯಮಲ್ಲ ಒಳಪುಗುವಡೆ ಆರೋಗಣೆಯ ಸಮಯವು ಎಂದು ಶೈಲೇಂದ್ರಿ ಬಂದು. ಇಲ್ಲೇ ಸತ್ಯಭಾಮೆ ಮಾತಿಗೆ ಉತ್ತರ ಕೊಡಬೇಕು ಅಂತ ನಗ್ತಾ ಹೊರಟ ಅಂದ ಕೂಡ್ಲೆ ಆಳುಗಳು ಬಂದ್ರು, ಭೃತ್ಯರು ಬಂದ್ರು. ಸ್ವಾಮಿ ಭೀಮಸೇನ ಬಂದಿದ್ದಾನೆ, ನಿಮ್ಮನ್ನು ಕಾಣೋದಕ್ಕೋಸ್ಕರ ಬಂದಿದ್ದಾನೆ ಅಂತಂದು ಕೂಡ್ಲೆ ಹೌದೇ ಅಂತ ಹೇಳ್ಬಿಟ್ಟು ಭಾವ ಮೈದುನತನದ ಕೃತ್ಯದಿಂದ ಅಂತ. ಅಲ್ಲಿ ವಾಸ್ತವಾಗಿಯೂ ಕೂಡ ಅರ್ಜುನ ಇವರಿಗೆ ಭಾವ ಮೈದುನ ಅನ್ನೋದಿದೆ. ಆದರೆ ಪಾಂಡವರು ಸೋದರತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು. ಆದ್ದರಿಂದ ಅದು ಒಂದು ತರಹ ಭಾವ ಮೈದುನತನದಿದೆ. ಆದ್ದರಿಂದ ಅಚ್ಯುತ ಏನ್ ಮಾಡ್ದ, ಬೇಗ ಭೀಮನ್ ಕರ್ಕೊಂಬರ್ರೋ, ಎಂತದೋ ಇದು ಅಂತಂದ್ರೆ ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಒಬ್ಬಳು ಸೈರಂದ್ರಿ ಬಂದ್ಬಿಟ್ಟು, ಏನ್ರಿ ಇದು, ನಮ್ಮ ಯಜಮಾನ್ರು ಹೇಳಿದ್ರು ಅಂತ ಹೇಳಿ ಊಟ ಮಾಡ್ಬೇಕಾದ್ರೆ ಯಾರನ್ನಾರು ಕರ್ಕೊಂಬರೋದು ಸರಿಯಲ್ಲಪ್ಪ. ನಾವ್ ಏನೇನ್ ಬಡಿಸಿದೀವಿ ಅದೆಲ್ಲ ಕಂಡವರೆಲ್ಲ ನೋಡ್ಬೇಕಾ? ಏನ್ ಕೃಷ್ಣ ಈ ದಿವಸ ಹೀಗೆ ಊಟ ಮಾಡ್ತಾನ ಅಂತ ಅನ್ಕೋಬೇಕಾ? ಅದೆಲ್ಲ ಇಲ್ಲ. ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನೂ ಕರಿಬೇಡ್ರಿ, ಆ ಭೀಮನ್ ಇರಕ್ಕೆ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ, ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ಟಂತೆ. ಹಾಗೆ ತಡೆದು ಬಿಟ್ಟು ಕೂಡಲೇ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.